ನಗರ ಸ್ಮಾರ್ಟ್ ಆಗಬೇಕು, ಜೊತೆಗೆ ಹಸಿರಾಗಬೇಕು ಎಂದು ಹಾರೈಸುವ ಮನಸ್ಸುಗಳೆಷ್ಟೋ ಇವೆ. ಆದರೆ ಅದಕ್ಕಾಗಿ ಶ್ರಮ ಪಡುವವರ ಸಂಖ್ಯೆ ಮಾತ್ರ ಸೀಮಿತ. ಹಾಗಿರುವಾಗ ನಗರದಲ್ಲಿ ಚಪ್ಪಲಿ ಹೊಲಿಯುವ ಹಿರಿಯರೊಬ್ಬರು ತನ್ನ ಹತ್ತಿರದ ಪರಿಸರದಲ್ಲಿ ಹಸಿರೆಬ್ಬಿಸಲು ತಮ್ಮ ಅಮೂಲ್ಯ ಸಮಯ ನೀಡುತ್ತಿದ್ದಾರೆ. ಇವರು ಅಣ್ಣದುರೈ, ಮೂಲತಃ ಚಿಕ್ಕಮಗಳೂರಿನವರು. ಆದರೆ 38 ವರ್ಷಗಳಿಂದ ಮಂಗಳೂರಿನಲ್ಲಿ ವಾಸಿಸಿಕೊಂಡು ಇಲ್ಲಿಯವರೇ ಆಗಿಬಿಟ್ಟಿದ್ದಾರೆ. ಗಿಡಗಳೆಂದರೆ ಅವರಿಗೆ ಪ್ರೀತಿ. ಸದ್ಯ ಬೆಂದೂರ್ವೆಲ್ ಜಂಕ್ಷನ್ನ ಫುಟ್ಪಾತ್ ಬಳಿ ತಮ್ಮ ಚಪ್ಪಲಿ ಹೊಲಿಯುವ ಪುಟ್ಟ ಅಂಗಡಿ ಹೊಂದಿದ್ದಾರೆ. ಗಿಡ ಅಂದ್ರೆ ಪ್ರೀತಿಯಾ ಅಲ್ಲ ಜಸ್ಟ್ ಅವ್ರು ಹೇಳಿದಂತ ಮಾಡ್ತಾರೆ? ಗಿಡ ಅಂದ್ರೆ ನನಗೆ ಇಷ್ಟ. ಇದು ಮರ ಆದ್ರೆ ನೀವು ನೆರಳಾಗುತ್ತೆ. ಅಭಿಯಾನವೊಂದರ ಭಾಗವಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ಗಮನಿಸಿದ ಇವರು ತಮ್ಮ ಅಕ್ಕಪಕ್ಕದ ಕಾಲುದಾರಿ ಮಧ್ಯೆಯೂ ಗಿಡ ನೆಡುವಂತೆ ಕೇಳಿಕೊಂಡರು. ಗಿಡ ನೆಡುವ ಕಾಯಕಕ್ಕೆ ತಮ್ಮ ಶ್ರಮವನ್ನು ನೀಡಿದರು. ಅಷ್ಟೇ ಅಲ್ಲ, ತಾನೇ ಅದಕ್ಕೆ ನೀರು ಹಾಕಿ ಪೋಷಿಸುವ ಭರವಸೆ ನೀಡಿದರು. ರೆಂಜೆ, ಇಜಿನ್ ಮುಂತಾದ ವಿವಿಧ ತಳಿಗಳ 10ರಷ್ಟು ಗಿಡಗಳನ್ನು ಇವರ ಅಂಗಡಿಯ ಅಕ್ಕಪಕ್ಕದಲ್ಲಿ ನೆಟ್ಟು ಅದಕ್ಕೆ ಭದ್ರವಾದ ಬೇಲಿಯನ್ನು ಹಾಕಲಾಗಿದೆ. ಆದರೂ ಕೆಲವು ಕಿಡಿಗೇಡಿಗಳು ಗಿಡಗಳನ್ನು ಕಿತ್ತೆಸೆದಿದ್ದರಂತೆ. ಅಷ್ಟಾದರೂ ಮತ್ತೆ ಅಲ್ಲೇ ಗಿಡ ನೆಟ್ಟು ಸಾಕುತ್ತಿದ್ದಾರೆ. ಇದು ನಮ್ಮದು ಅಮರ ಅಂತ ಹೇಳುವ ಒಂದು ಪ್ರೋಗ್ರಾಮು. CFAL ಮಂಗಳೂರು ಕಾರ್ಪೊರೇಷನ್ ಮತ್ತು ನಮ್ಮ ವಾರ್ಡ್ ಕಮಿಟಿಯ ಸದಸ್ಯರು ನಾವೆಲ್ಲ ಸೇರಿ ಮಂಗಳೂರಿನ 60 ವಾರ್ಡ್ಗಳಲ್ಲಿ ಮರಗಳ ಸಂಖ್ಯೆ ತುಂಬ ಕಡಿಮೆ ಆಗಿದೆ ಅಂತ ಇವರು ಡಾಕ್ಟರ್ ಸ್ಮಿತಾ ಹೆಗ್ಡೆ ಅವರು CFAL ಅಲ್ಲಿ ಅವರಿಗೆ ಪ್ರಿನ್ಸಿಪಲ್ ಅವರು ಮಾಡಿದ ಒಂದು ಸರ್ವೆ ಪ್ರಕಾರ ಮಂಗಳೂರಲ್ಲಿ ಕೇವಲ 6.24% ಮಾತ್ರ ಮರಗಳ ಸಂಖ್ಯೆ ಇದೆ. ಅದನ್ನು ಹೆಚ್ಚು ಮಾಡಲಿಕ್ಕೋಸ್ಕರ ನಾವು ಕಾರ್ಪೊರೇಷನ್ ಅವರ ಜೊತೆ ಮಾತಾಡಿ DC ಅವರ ಆದೇಶದ ಮೇರೆಗೆ ನಾವೆಲ್ಲ ಒಟ್ಟಿಗೆ ಸೇರಿ ಮರಗಳನ್ನು ನೆಡುವ ಒಂದು ಅಭಿಯಾನ ಮಾಡಿದ್ದೇವೆ ಹೋದ ಬೇಸಿಗೆಯಲ್ಲಿ. ಮಂಗಳೂರಿನಲ್ಲಿ CFAL, ಅರಣ್ಯ ಇಲಾಖೆ, ಮಂಗಳೂರು ಮಹಾನಗರ ಪಾಲಿಕೆಯವರು ಗಿಡ ನೆಡುವ ಅಮರ ಅಭಿಯಾನ ಕೈಗೊಂಡಾಗ ಸಂಘಟಕರು ಅಣ್ಣದುರೈ ಅವರಲ್ಲಿ ಸಹಯೋಗ ಕೇಳಿದಾಗ ಖುಷಿಯಿಂದಲೇ ಒಪ್ಪಿಕೊಂಡ ಅಣ್ಣ ತಾವೇ ಕೈಯಾರೆ ಗಿಡಗಳನ್ನು ನೆಟ್ಟು ಸಂಭ್ರಮಿಸಿದರು. ನಮ್ಮ ಕಟ್ಟಡದ ಅಕ್ಕಪಕ್ಕದಲ್ಲಿ ಆಸುಪಾಸಿನಲ್ಲಿ ಹೇಗೆ ಮರಗಳ ಸಂಖ್ಯೆ ಜಾಸ್ತಿ ಮಾಡ್ಬೋದು ಅಂತ ನಾನು ಯೋಚಿಸ್ತಾ ಇರುವಾಗ ಈ ಪ್ರೋಗ್ರಾಮ್ನ ಒಂದು ಭಾಗವಾಗಿ ನಾನು ವಾಲಂಟಿಯರ್ ಆಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ಆವಾಗ ನಾನು ಇಲ್ಲಿ ಕೆಲವು ವರ್ಷಗಳಿಂದ ಗಮನಿಸಿದ ಪ್ರಕಾರ ಇಲ್ಲಿ ಈ ಬಸ್ ಸ್ಟಾಪ್ನಲ್ಲಿ ತುಂಬ ಬೇಸಿಗೆಯಲ್ಲಿ ಬಿಸಿಲಲ್ಲಿ ಜನ ನಿಂತುಕೊಳ್ಳೋದು ಮತ್ತು ಇಲ್ಲಿ ನಮ್ಮ ಮೆಟ್ಟು ಹೊಲಿಯೋನು ಕೂಡ ಹಾಗೆ ತುಂಬ ಬಿಸಿಲಲ್ಲಿ ಅವನು ಪಾಪ ಮೆಟ್ಟು ಹೊಲಿತಾ ಇದ್ದ. ಅವನ ಹತ್ರ ಬಂದು ನಾನು ಕೇಳಿದೆ, ನಾವು ಮರಗಳು ನೆಟ್ಟರೆ ಸಾಲದು, ಅದನ್ನು ಸಾಕಲಿಕ್ಕೆ ಯಾರಾದರೂ ಒಬ್ರು ಬೇಕಲ್ಲ. ಹಾಗೆ ಅವನ ಹತ್ರ ಕೇಳಿದೆ, ನೀನು ನೀರು ಹಾಕ್ತೀಯಪ್ಪ ಅಂತ. ಅವನು ತುಂಬ ಸಂತೋಷದಲ್ಲಿ ಒಪ್ಪಿಕೊಂಡ. ಅವನು ಮೊದಲು ಹೇಳಿದ ಕೆಲವು ಹೂ ಗಿಡಗಳನ್ನು ತಂದು ಕೊಡಿ ಅಂತ. ಆದರೆ ನಾವು ಈಗ ದೊಡ್ಡ ದೊಡ್ಡ ಮರಗಳನ್ನು ನೆಟ್ಟರೆ ಅದು ಮುಂದಕ್ಕೆ ತುಂಬ ನೆರಳು ಕೊಡ್ತದೆ ಹಾಗೂ ನಮ್ಮ ಮಂಗಳೂರನ್ನು ತಂಪು ಮಾಡಲಿಕ್ಕೆ ತುಂಬ ಸಹಾಯ ಮಾಡ್ತದೆ ಅಂತ ನಾನು ಅವನ ಹತ್ರ ಹೇಳಿದಾಗ ಅವನು ತುಂಬ ಸಂತೋಷದಲ್ಲಿ ಒಪ್ಕೊಂಡ. ಹಾಗೆ ಇಲ್ಲಿ ಒಂದು 10-12 ಮರಗಳನ್ನು ನಾವು ನೆಟ್ಟಿದ್ದೇವೆ, ಗಿಡಗಳನ್ನು. ಇದು ಕಾರ್ಪೊರೇಷನ್ ಅವರು ನಮಗೆ ಲೇಬರರ್ಸನ್ನು ಕೊಟ್ಟಿದ್ದಾರೆ, ಗೊಬ್ಬರವನ್ನು ಸಪ್ಲೈ ಮಾಡಿದ್ದಾರೆ ಹಾಗೂ ಗಿಡಗಳನ್ನು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರು ಕೊಟ್ಟಿದ್ದಾರೆ. ನಾನೇ ಸ್ವತಃ ಲೇಬರರ್ಸನ್ನು ಕರ್ಕೊಂಡು ಬಂದು ನನ್ನ ಖರ್ಚಿನಲ್ಲಿ ಇದಕ್ಕೆ ಟ್ರೀ ಗಾರ್ಡ್ ಮತ್ತು ಇದನ್ನು ನಡೆಸಿದ್ದೇನೆ. ಆದರೆ ಇದು ಸಾಧ್ಯವಾದದ್ದು ಕೇವಲ ಇವರು ಅಣ್ಣದುರೈ ಅಂತ ಹೇಳುವ ಇವರು ಕಾಬ್ಲರ್ ಇದ್ದಾರಲ್ಲ, ಇವರ ಸಹಕಾರದಿಂದ ಮಾತ್ರ ಸಾಧ್ಯವಾಯಿತು. ಇಲ್ಲದಿದ್ದರೆ ಇದನ್ನು ಉಳಿಸ್ಕೊಳ್ಳಿಕ್ಕೆ ತುಂಬ ಕಷ್ಟ ಇದೆ. ಇದೊಂದು ಮಾದರಿಯಾಗಬಲ್ಲದು. ಇದನ್ನು ಬೇರೆ ವಾರ್ಡ್ಗಳಲ್ಲಿ ಈಗ ಆಟೋ ರಿಕ್ಷಾ ಚಾಲಕರು ಮತ್ತು ಇದೇ ರೀತಿ ಕಾಬ್ಲರ್ಸು ಅಥವಾ ಚಿಕ್ಕ ಚಿಕ್ಕ ಅಂಗಡಿಗಳನ್ನು ಇಟ್ಟುಕೊಂಡವರಿಗೆ ಅದನ್ನು ನಡೆಸಿ ಅದನ್ನು ಸಾಕಿ ಸಲಹುವಂತಹ ಈ ಒಂದು ಮಾದರಿಯನ್ನು ಇತರ ಕಡೆಗಳಲ್ಲೂ ಅಳವಡಿಸಿಕೊಂಡು ನಮ್ಮ ಮಂಗಳೂರಿನ ಜನತೆ ಅದನ್ನು ಒಂದು ಲಾಭ ಪಡೆಯುವಂತೆ, ಈ ಗ್ರೀನರಿ ಹೆಚ್ಚಾಗುವಂತೆ ಕೂಡ ಮಾಡಬಹುದು. ಇದು ಪಬ್ಲಿಕ್ ಪ್ರೈವೇಟ್ PPP ಮಾಡೆಲ್ ಅಂತ ಹೇಳ್ಬೋದು. ಇದೊಂದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಮಂಗಳೂರಲ್ಲಿ. ಇರುವ
ಉಳಿದಿರುವ ಗಿಡಮರಗಳನ್ನು ನಾನಾ ಕಾರಣಕ್ಕೆ ಕಡಿದು ತೆಗೆಯುವಾಗ ಪರಿಸರ ಸಂರಕ್ಷಣೆಗೆ ತಮ್ಮದೇ ಅಳಿಲು ಸೇವೆ ಸಲ್ಲಿಸುತ್ತಿರುವ ಅಣ್ಣದುರೈನಂಥವರು ಆಶಾಕಿರಣವಾಗಿದ್ದಾರೆ.